ವಿಮ್ಲಾ, ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ತಿಂಡಿ ಮಾಡ್ಲಿಲ್ವೇನೆ? ನನಗೆ ಹಸುವಿಲ್ಲ ಅಕ್ಕ. ಅಯ್ಯೋ ದೇವ್ರೆ, ಹಸುವಿಲ್ಲ ಅಂದ್ರೆ ಏನೇ ಅರ್ಥ? ಅಯ್ಯೋ ದೇವ್ರೆ, ಅಳ್ತಾ ಇದ್ದೀನಿ. ನನಗೂ ವಿಷಯ ಗೊತ್ತಾಯ್ತು ಕಡೆ. ಪಾಪ ಅಮ್ಮು ರಾತ್ರಿ ಹತ್ಕೊಂಡು ಫೋನ್ ಮಾಡಿದ್ಲಂತೆ. ಮಾವ ತುಂಬಾ ಹೊರಟಾಗಿ ಮಾತಾಡಿದ್ರ. ನಮ್ಮಮ್ಮ ಏನೇನು ಅನುಭವಿಸ್ತಿದ್ದಾಳೋ ಏನೋ. ನನಗಂತೂ ಕರಳು ಚುರುಕ್ ಕಂಡ್ಬಿಡ್ತು ವಿಮ್ಲಾ. ಚಿಕ್ಕ ವಯಸ್ಸಿಂದ ಅವಳಿಗೆ ಕಷ್ಟನೇ ತೋರಿಸ್ದೆ ಬೆಳೆಸಿ ಈಗ ಒಂದೇ ಸರಿ ಕತ್ಲಿಗೆ ನೂಕ್ಬಿಟ್ವೇನೋ ಅಂತ ಕಷ್ಟ ಆಗ್ತಿದೆ ಅಕ್ಕ. ದೇವ್ರು ನನ್ಗೆ ಅದೊಂದು ಕಷ್ಟ ಕೊಟ್ಟಿಲ್ಲ ನೋಡೆ. ನನ್ನ ಮಗಳು ಶೋಭಿತಾ ಹಠ ಮಾಡಿ ಅವಳು ಇಷ್ಟಪಟ್ಟಿದ್ದ ಹುಡುಗನ್ನೇ ಮದುವೆ ಮಾಡ್ಕೊಂಡ್ಲು. ಮನೇಲಿ ಎಲ್ಲರೂ ಬೈದ್ರು. ಆದ್ರೆ ಇವತ್ತು ನನ್ನ ಮಗಳು ನನ್ನ ಕಣ್ಮುಂದೆನೆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾಳೆ. ಹೆತ್ತ ತಾಯಿಗೆ ಇದಕ್ಕಿಂತ ಸುಖ ಇನ್ನೇನೇ ಬೇಕು? ಮಾವನೂರಲ್ವಾ ಈ ಹುಡುಗನ್ ನೋಡಿದ್ದು. ಪಾಪ ನಮ್ಮಮ್ಮ ದೊಡ್ಡೋರ್ ಮಾತಿಗೆ ಮರ್ಯಾದೆ ಕೊಟ್ಟು ಈಗ ಒದ್ದಾಡ್ತಿದ್ದಾಳೆ. ನೀನ್ ತಾನೇ ಏನೇ ಮಾಡೋಕ್ಕಾಗತ್ತೆ? ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಹಣೆ ಬರಹ ವಿಮಲಾ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀವೋ ಏನೋ ಇವಾಗ ಅನುಭವಿಸ್ತಾ ಇದ್ದೀವಿ ಅಲ್ವೇನೆ? ನಾನಾಗ್ಲಿ ನಮ್ಮಮ್ಮೂ ಆಗ್ಲಿ ಯಾರಿಗೆ ಏನ್ ಮಾಡಿದೀವಕ್ಕ? ನಮಗ್ ಯಾಕೆ ಈ ಸಂಕಟ? ದೇವ್ರೆ, ಏನೇ ನೀನು ನೋಡು, ಹತ್ತು ಗಂಟ್ಲೆ ಒಣಗಿ ಹೋಗ್ತಿದೆ. ಬಾ ಬಾ ಎದ್ದಳು, ನಡಿ ನೀರು ಕುಡಿಯುವಂತ. ಬಾ ಹೇಳಪ್ಪ, ಹೇಳು, ಸ್ವಲ್ಪ ಸಮಾಧಾನ ಮಾಡ್ಕೊ. ಬಾ